ದಿನೇ ದಿನೇ ಭೂಮಿ ಕಾದ ಕಾವಲಿಯಂತಾಗ್ತಿದೆ. ಒಂದ್ ಕಡೆ ಸುಡೋ ಬಿಸಿಲು, ಮತ್ತೊಂದ್ ಕಡೆ ಅಧಿಕ ಬಿಸಿ ಗಾಳಿ ಕಾಡ್ತಿದೆ. ಬಿಸಿಲ ಬೇಗೆಗೆ ಜನ ಕೂಲ್ ಡ್ರಿಂಕ್ ಮೊರೆ ಹೋಗ್ತಿದ್ದಾರೆ. ಇತ್ತ ಹೀಟ್ ಸ್ಟ್ರೋಕ್ ವಿರುದ್ಧ ಹೋರಾಡಲು ಆರೋಗ್ಯ ಇಲಾಖೆ ಕೂಡ ಸಜ್ಜಾಗಿದೆ. ಮೈ ಸುಡೋ ಬಿಸಿಲು, ಬೆವರು ಕಿತ್ತು ಬರೋ ಸೆಕೆ, ಬಿಸಿಗಾಳಿಗೆ ಜನ ಹೈರಾಣಾಗ್ತಿದ್ದಾರೆ. ಜಿಲ್ಲೆ ಜಿಲ್ಲೆಗಳಲ್ಲೂ ಸೂರ್ಯನ ಪ್ರತಾಪಕ್ಕೆ ಕರುನಾಡ ಜನ ಪತರುಗುಟ್ಟಿದ್ದಾರೆ. ಅಗ್ನಿಕುಂಡವಾದ ಕರುನಾಡು, 40ರ ಗಡಿ ದಾಟುತ್ತಾ ತಾಪಮಾನ. ಬಿಸಿಲಿನಿಂದ ಹೀಟ್ ಸ್ಟ್ರೋಕ್ ಭೀತಿ, ಪ್ರತ್ಯೇಕ ವಾರ್ಡ್ಗಳು ಸಚ್ಚು. ನಿಂತ್ರೆ ಕಾಲಲ್ಲಿ ಬೊಬ್ಬೆ ಬರುವಷ್ಟು ನೆಲ ಸುಡ್ತಾ ಇದೆ. ಹೊರಬಂದ್ರೆ ತಲೆಯೇ ಸಿಡಿಯುವಷ್ಟು ಸೂರ್ಯ ನೆತ್ತಿ ಸುಡ್ತಿದ್ದಾನೆ. ಅದರಲ್ಲೂ ಯಾದಗಿರಿ ಜಿಲ್ಲೆಯಲ್ಲಂತೂ ಬಿಸಿಲಿನ ರಣಾರ್ಭಟ ಹೆಚ್ಚಾಗಿದೆ. ಕಳೆದ ವರ್ಷ ಯಾದಗಿರಿಯಲ್ಲಿ 44.6 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗಿತ್ತು. ಈಗಾಗಲೇ 34ರಿಂದ 40 ಡಿಗ್ರಿಯಷ್ಟು ತಾಪಮಾನ ದಾಖಲಾಗಿದೆ. ಕೆಲ ದಿನಗಳಲ್ಲೇ ಮತ್ತಷ್ಟು ಉಷ್ಣಾಂಶ ಹೆಚ್ಚಾಗುವ ಸಾಧ್ಯತೆಯೂ ಇದೆ. ಬಿಸಿ ಗಾಳಿ ಬಗ್ಗೆ ಎಚ್ಚರಿಕೆಯಿಂದಿರಿ ಅಂತ ಡಿಸಿ ಡಾಕ್ಟರ್ ಸುಶೀಲಾ ಹೇಳಿದ್ದಾರೆ. ಮಕ್ಕಳ ಜೊತೆ ಬಿಸಿಲಲ್ಲಿ ಪ್ರಯಾಣ ಮಾಡಬೇಡಿ ಅಂತ ಎಚ್ಚರಿಸಿದ್ದಾರೆ. ಸಾರ್ವಜನಿಕರೆಲ್ಲರೂ ಸಹ ಮಧ್ಯಾಹ್ನ ಸಮಯದಲ್ಲಿ ಸಾಧ್ಯವಾದಷ್ಟು ಹೊರಗೆ ಹೋಗುವುದನ್ನು ತಪ್ಪಿಸಿ, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೊರಗೆ ಹೋಗುವಂತ ಇದ್ದಾಗ ತಾವು ರಕ್ಷಣಾ ಕವಚ ಅನ್ನೋದಕ್ಕಿಂತ ಕ್ಯಾಪ್ ಅಥವಾ ಟೋಪಿ ಮತ್ತು ತಾವು ಹೊರಗೆ ಕಾರ್ನಲ್ಲಿ ಪ್ರಯಾಣ ಮಾಡುವಾಗ ಅಥವಾ ಯಾವ್ದಾದ್ರು ವೆಹಿಕಲ್ ಅನ್ನು ಬಳಸುವಾಗ ಅದರಲ್ಲಿ ಮಕ್ಕಳು ಪ್ರಾಣಿಗಳನ್ನು ಬಿಸಿಲಲ್ಲಿನೇ ಕಾರ್ನಲ್ಲಿ ಬಿಟ್ಟು ಹೋಗಿರುವನ್ನು ತಪ್ಪಿಸಬೇಕಾಗಿದೆ. ಕೊಪ್ಪಳದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ಆರಂಭಿಸಲಾಗಿದೆ. 10 ಬೆಡ್ಗಳಲ್ಲಿ ಬಿಸಿಲಿನಿಂದ ತೊಂದರೆಗೆ ಒಳಗಾದವರಿಗಾಗಿ ಚಿಕಿತ್ಸೆ ಕೊಡಲು ಸಜ್ಜಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಉಷ್ಣಾಂಶ 42ರ ಗಡಿ ದಾಟಿದೆ. ಹೀಗಾಗಿ ಕರಾವಳಿಗರು ತಂಪು ಪಾನೀಯಕ್ಕೆ ಮೊರೆ ಹೋಗಿದ್ದಾರೆ. ಬಿಸಿಲೂರು ವಿಜಯಪುರದಲ್ಲೂ ಉಷ್ಣಾಂಶ 38 ಡಿಗ್ರಿ ದಾಟಿದೆ. ಬಿಸಿಲಿಗೆ ಜನ ಎದುಸಿರು ಬಿಡ್ತಿದ್ದಾರೆ. ರಾಗಿ ಗಂಜಿ, ಫ್ರೂಟ್, ವೆಜಿಟೇಬಲ್ ಸಲಾಡ್, ಜ್ಯೂಸ್, ಲಿಂಬು ಶರಬತ್ಗಳ ಮೆನು ಮಾಡ್ಕೊಳ್ತಿದ್ದಾರೆ. ನಾವು ಮಜ್ಜಿಗೆ ಜಾಸ್ತಿ ಮಾಡ್ತೀವ್ರಿ. ಅಂಬ್ಲಿ ಥರ, ರಾಗಿ ಅಂಬ್ಲಿ, ಜೋಳದ ಅಂಬ್ಲಿ ಈ ಥರ ಇರ್ತದಲ್ಲ, ಸ್ವಲ್ಪ ಜೀರಿಗೆ ಪೌಡ್ರ್ ಎಲ್ಲ ಹಾಕಿ ಸ್ವಲ್ಪ ತಂಪು ಯಾವ್ದು ಹೆಲ್ತ್ಗೆ ಇದು ಆಗ್ತದೆ, ಎಳ್ನೀರು ಜಾಸ್ತಿ ಕುಡಿಯೋದು. ಬೆಂಕಿಯಂತಹ ಬಿಸಿಲು ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರೋ ಸಾಧ್ಯತೆ ಇದೆ. ಹೀಗಾಗಿ ಆದಷ್ಟು ಎಚ್ಚರದಿಂದಿರಿ. ಬ್ಯೂರೋ ರಿಪೋರ್ಟ್, TV9.